Hey guys, welcome to KVP ಚಾನಲ್. ನಾನು ಆಶಿಕ್. ಇವತ್ತಿನ ಒಂದು ಫ್ರೆಶ್ ಟೆಕ್ ಅಪ್ಡೇಟ್ ಶುರು ಮಾಡೋಣ. ಬಟ್ ಅದಕ್ಕೂ ಮುಂದೆ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ಲೈಕ್ ಮಾಡ್ತಾ ಟೆಕ್ ಅಪ್ಡೇಟ್ಸ್ನ ಎಂಜಾಯ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಗ್ಯಾಲಕ್ಸಿ ಬೀನ್ಸ್. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಬರ್ಡ್ಸ್ ಟ್ರೆಂಡ್ ಆಯಿತು, ಒಂದು ಆಲ್ರೆಡಿ ಐಪಾಡ್ಸ್ ಟ್ರೆಂಡ್ ಆಯಿತು, ಈಗ ಬೀನ್ಸ್ ಟ್ರೆಂಡ್ ಯಾಕೆ ಅಂತಂದರೆ ಕಂಫರ್ಟಬಲ್ ಆಗಿ ಇಯರ್ ಫಿಟ್ ಆಗುತ್ತೆ. ನಾನು ಆಲ್ರೆಡಿ ಲಾಸ್ಟ್ ಅಪ್ಡೇಟಲ್ಲಿ ಹೇಳಿದ್ದು ಈ ಥರ ಒಂದು ಗ್ಯಾಲಕ್ಸಿ ಬೀನ್ಸ್ ಅಂತ ಒಂದು ಬರ್ತಾ ಇದೆ ಅಂತ, ಇಯರ್ ಬೀನ್ಸ್ ಅಂತ. ಅದೊಂಥರ ನಿಮಗೆ ಕಿವಿಲಿ ಹತ್ತಿ ಹಿಡ್ಕೊಂಡ್ರೆ ಹೆಂಗಿರುತ್ತೆ ಆ ಥರ ಕಂಫರ್ಟಬಲ್ ಆಗಿ ಕೂರುತ್ತೆ ಅಂತ. ಅಂದರೆ ನೋಡಿ, ಆಚೆ ಎಕ್ಸ್ಟೀರಿಯರ್ ಆಗಿ ಆಚೆ ಈ ಥರ ಇಳಿದು ಬಂದು ಏನಿರಲ್ಲ, ಬಟ್ ಹಂಗೆ ನಾಯ್ಸ್ ಕ್ಯಾನ್ಸಲೇಷನ್ನು ಜೊತೆಗೆ ಆಮೇಲೆ ಆಡಿಬಲ್ ಹಿಯರಿಂಗ್, ಅವರಿಗೆ ಅಂದರೆ ನೀವು ಕಾಲ್ ಮಾಡಿದಾಗ ಅಡಿಬಲ್ ಆಗಿ ಹಿಯರ್ ಆಗೋವಂಥದ್ದು ಏನಾದರೂ ಒಂದು ಒಳ್ಳೆ ಫೀಚರ್ಸ್ ಇದ್ದರೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸ್ಯಾಮ್ಸಂಗ್ ಅವ್ರ ವೇರಿಯಂಟ್ 3 ಕಲರ್ ವೇರಿಯಂಟ್ ಇದೆ. ಮಿಸ್ಟಿಕ್ ಬ್ರೌನ್ಸ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ಲಾಸ್ಟ್ ಅಪ್ಡೇಟ್ ಹೇಳಿದ್ದೆ. August 5ಗೆ ಒಂದು ಅನ್ಪ್ಯಾಕ್ಡ್ ಅಂತ ಇವೆಂಟ್ ಇದೆಯಲ್ಲ, ಅದರಲ್ಲಿ ಈ ಮಿಸ್ಟಿಕ್ ಬ್ರೌನ್ಸ್ ಕಲರೇ ಹೈಲೈಟೆಡ್ ಕಲರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಟ್ ಸೀರೀಸ್ ಆಗಲಿ, ಫೋಲ್ಡ್ ಸೀರೀಸ್ ಆಗಲಿ, ಫೋಲ್ಡ್ 2 ಏನಿದೆ ಆ ಥರ ಎಲ್ಲ ಚೆನ್ನಾಗಿರುತ್ತೆ. ನೋಡೋಣ, ನಾನಂತೂ ಕಾಯ್ತೀನಿ ಆ ಇವೆಂಟಿಗೆ. ನಾನು ಅದರ ಅಪ್ಡೇಟ್ಸ್ ನಿಮಗೆ ಕೊಡ್ತೀನಿ. ಸೊ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೆ ನೋಟಿಫಿಕೇಶನ್ ಬೆಲ್ನ ಒತ್ತಿರಿ, ಈ ಥರ ಅಪ್ಡೇಟ್ಸ್ನೆಲ್ಲ ಕೊಡ್ತಾ ಇರ್ತೀನಿ. ಬೋಟ್ ಅವ್ರದ್ದು ಫಿಟ್ನೆಸ್ ಬ್ಯಾಂಡ್ ಇದೆ, ಅದ್ರದ್ದು ಹೆಸರು ಪ್ರೋ ಗಿಯರ್ B20 ಅಂತ. ಅದು ಫಿಟ್ನೆಸ್ ಬ್ಯಾಂಡ್ ಆ್ಯಕ್ಚುಲಿ 1800, ತುಂಬ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು. ಮೀ ಬ್ಯಾಂಡ್ 5 ಕಂಪೇರ್ ಮಾಡಿದ್ರೆ ಅಷ್ಟು ಸ್ಪೆಸಿಫಿಕೇಶನ್ ಇಲ್ಲದೆ ಇದ್ರೂ ಇದು ಬೋಟ್ ಅವರು ಯಾಕೆ ಈ ಥರ ಒಂದು ಪ್ರೈಸ್ನ ಹೈ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. 1799 ಇಂಡಿಯಾಗೆ ಲಾಂಚ್ ಆಗಿದೆ. ಸ್ಯಾಮ್ಸಂಗ್ ಅವ್ರದ್ದು A01 ಏನಿದೆ ಅಂದರೆ ಫೋನ್, ಎ ಸೀರೀಸ್ ಲೈನಪ್ ಅಲ್ಲಿ A01 ಫೋನ್ ಇದೆ. ಅದು ಅದ್ರ ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. ನನಗೆ ಗೊತ್ತಿತ್ತು M01 M11 ಬಂದಾಗ ಎ ಸೀರೀಸ್ ಅವ್ರದ್ದು A01 A11 ಬರುತ್ತೆ. ಈಗ A01 ಇಂದು ಒಂದು ಸ್ಪೆಸಿಫಿಕೇಶನ್ ಲೀಕ್ಸ್ ಬಂದಿದೆ. ಹೈಲೈಟೆಡ್ ಫೀಚರ್ಸ್ ಏನಪ್ಪ ಅಂತ ಹೇಳಿದ್ರೆ 3000 mAh ಬ್ಯಾಟ್ರಿ ಜೊತೆಗೆ 5.3 ಇಂಚ್ ಡಿಸ್ಪ್ಲೇ, LCD ಡಿಸ್ಪ್ಲೇ. ಅದಲ್ಲದೆ ಇದರದ್ದು ಫ್ರಂಟ್ ಕ್ಯಾಮ್ರಾ 5 ಮೆಗಾಪಿಕ್ಸಲ್ಸ್, ಬ್ಯಾಕ್ ಕ್ಯಾಮ್ರಾ 8 ಮೆಗಾಪಿಕ್ಸಲ್ಸ್, ರಿಯರ್ ಕ್ಯಾಮ್ರಾ ಏನಿದೆ ಅದು 8 ಮೆಗಾಪಿಕ್ಸಲ್ಸ್. ಈ ಫೀಚರ್ಸ್ ನೋಡಿದ್ರೆ ಅಂತ ಹೇಳ್ಕೊಳೋಂಥ ಫೀಚರ್ಸ್ ಏನಲ್ಲ. ಅದರ ಅರ್ಥ ಇದೊಂದು 7000ಗೆ ಬಂದರೆ ಇದು ಫೋನ್ನ ಅಂದರೆ ಟ್ರಸ್ಟೆಡ್ ಪ್ರಾಡಕ್ಟ್ ಆಗಿರೋದನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ಇದ್ರ ಟೆಕ್ನೋ ಸ್ಪಾರ್ಕ್ ಇದೆ, ಅದು ಬಿಟ್ಟು ಇನ್ಫಿನಿಕ್ಸ್ ಅವ್ರದ್ದು ಒಳ್ಳೆ ಫೋನ್ ಇದೆ, ಲೈನಪ್ ಇದೆ, ಇದು ಇದೇ ಪ್ರೈಸಿಗೆ. ಅಂದರೆ ಇದು ಬರೋದೇ 7000ಗೆ. ಅದಕ್ಕಿಂತ ಅಂದರೆ ಟ್ರಸ್ಟೆಡ್ ಪ್ರಾಡಕ್ಟ್ ಆಗಿರೋದನ್ನ ಮಾತ್ರ ಪರ್ಚೇಸ್ ಮಾಡ್ಬೋದು, ಬಿಟ್ಟರೆ ಒಂದು ಹೇಳ್ಕೊಳ್ಳೋಂಥ ಸ್ಪೆಸಿಫಿಕೇಶನ್ ಏನಿಲ್ಲ. 1 GB ರ್ಯಾಮ್ ಅಷ್ಟೇ ಇರೋದು, ಅದು ಅಲ್ಲದೆ. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಒನ್ ಪ್ಲಸ್ ಅವ್ರದ್ದು ಇಯರ್ಬಡ್ಸ್ ಆಗಲಿ, ಬೀನ್ಸ್ ಆಗಲಿ, ಇದು ಒಂದು ಅವ್ರದ್ದು ಒನ್ ಪ್ಲಸ್ ಅವ್ರದ್ದು ಪಾಟ್ಸ್ ಅಂತ. ಇದು ಒನ್ ಪ್ಲಸ್ ನಾಟ್ ಜೊತೆಗೆ ಲಾಂಚ್ ಮಾಡ್ತಾರೆ. ಈಗ ಅಪ್ಕಮಿಂಗ್ ಪ್ರಾಡಕ್ಟ್ ಒನ್ ಪ್ಲಸ್ ಅವ್ರದ್ದು ಇರೋದು ನಾಟ್ ಮಾತ್ರ, ಬಿಟ್ಟರೆ ಈಗ ಎರಡನ್ನೂ ಒಟ್ಟಿಗೆ ಲಾಂಚ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಮೋಟೋರೋಲಾ ಒನ್ ವಿಷನ್ ಪ್ಲಸ್. ಇದು ಅವರ ಒಂದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಈ ಥರದ್ದೊಂದು ಲೈನಪ್ನ, ಅದು ಅಲ್ಲದೆ ಒಂದು ರೀಬ್ರ್ಯಾಂಡೆಡ್ ವರ್ಷನ್ ಮೋಟೋರೋಲಾ G8 ಇಂದು, ಇದು ರೀಬ್ರ್ಯಾಂಡೆಡ್ ವರ್ಷನ್. ಅದು ಒಂದು ನಾರ್ಮಲ್ ಆಗಿರುವಂಥ ಮೋಟೋರೋಲಾ ಅವ್ರದ್ದು ಒನ್ ಲೈನಪ್ ಏನಿದೆ ಅದಕ್ಕೆ ಈ ರೀಬ್ರ್ಯಾಂಡ್ ಮಾಡಿ ಆ ಲೈನಪ್ಪಿಗೆ ಬಿಟ್ಟಿದೆ. ಇದೊಂದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇವ್ರದ್ದು. ಈ ಥರ ರೀಬ್ರ್ಯಾಂಡ್ ಮಾಡೋದು ಇವ್ರದ್ದು ಈಗ ನಾನು ಹೇಳೋ ಪ್ರಕಾರ ಮೋಟೋರೋಲಾ ಅವ್ರು ಮಾಡ್ತಿರೋಂಥ ದೊಡ್ಡ ಬಿಗ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಿಯಲ್ಮಿ 6. ಇದು ಹಾಗೇನೆ ರೀಬ್ರ್ಯಾಂಡೆಡ್ ವರ್ಷನ್ ಆಫ್ ರಿಯಲ್ಮಿ 6S. ಅಟ್ಲೀಸ್ಟ್ ಇವರು ಲೈನಪ್ನ ಜಂಪ್ ಮಾಡಿ ಬೇರೆ ಲೈನಪ್ನಲ್ಲಿ ಈ ಥರ ರೀಬ್ರ್ಯಾಂಡ್ ಮಾಡ್ತಾ ಇಲ್ಲ, ಅದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಈಗ ಇದು ಇಂಡಿಯಾಗೆ ಲಾಂಚ್ ಆಗ್ತಾ ಇದೆ July 14ಗೆ. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಿನೋವೋ ಲೀಜನ್ ಫೋನ್ ಏನಿದೆ ಅದು ಗ್ಲೋಬಲಿ ಲಾಂಚ್ ಆಗ್ತಿದೆ July 22ಗೆ. ಅಂದರೆ ಏಸಸ್ ಅವ್ರದ್ದು ಅವತ್ತೇ ಲಾಂಚ್ ಆಗ್ತಿದೆ ಗ್ಲೋಬಲಿ, ಅಂದರೆ ಇಂಡಿಯಾಗೆ ಅವತ್ತೇ ಬರ್ತಿರೋದು. ಅವತ್ತೊಂಥರ ಗೇಮಿಂಗ್ ಡೇ ಅಂತಲೇ ಹೇಳ್ಬೋದು. July 22 ಏನಿದೆ ಅದೊಂದು ಗೇಮಿಂಗ್ ಡೇ ಅಂತಲೇ ಹೇಳ್ಬೋದು. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಶಾಮಿ ಅವ್ರದ್ದು ಎಲೆಕ್ಟ್ರಿಕ್ ಏರ್ ಪಂಪ್ ಬಗ್ಗೆ. ಏರ್ ಪಂಪ್ ಬಂದ್ಬಿಟ್ಟು ಅವ್ರದ್ದು ಪ್ರಾಡಕ್ಟ್ ಇಲ್ಲದೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಏರ್ ಪಂಪ್ ಬಂದಾಗಲೇ ನಾನು ಅದನ್ನು ಫಸ್ಟ್ ಆ ಥರ ಈ ಥರ ಶಾಮಿ ಅವ್ರದ್ದು ಎಲೆಕ್ಟ್ರಿಕ್ ಏರ್ ಪಂಪ್ ಇದೆ ಅಂತ ಗೊತ್ತಾದಾಗ ನಾನು ಅನ್ಕೊಂಡಿದ್ದೆ ಇವ್ರು ಬಿಡದೇ ಇರೋ ಪ್ರಾಡಕ್ಟ್ ಇಲ್ಲ. ಹೋಮ್ ಅಪ್ಲಯನ್ಸಸ್ಸಿಂದ ಹಿಡಿದು ಈಗ ಎಕ್ಸ್ಟರ್ನಲ್ ಯೂಸ್ಗೋಸ್ಕರ ಮಾಡೋ ಅಂಥ ಒಂದು ಪ್ರಾಡಕ್ಟ್ಸ್ನ ಬಿಡ್ತಾ ಇದ್ದಾರೆ. ಈಗ ಹೇಳ್ಕೋಬೋದು ಮೀ ಹೌಸ್ ಅಂತ, ಅಂದರೆ ಮನೆಯಲ್ಲಿ ಮೀ ಪ್ರಾಡಕ್ಟ್ಸ್ನ ತುಂಬಿದ್ರೆ ಮೀ ಹೌಸ್ ಅಂತಲೇ ಹೇಳ್ಬೋದು, MI ಹೌಸ್ ಅಂತ. ಬಂದ್ಬಿಟ್ಟು Android 11 ಅವ್ರದ್ದು ಒಂದು ಸ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾಕೆಂದರೆ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, Android 10 ಆಮೇಲೆ MIUI 11 ಸ್ಕ್ರೀನ್ಶಾಟ್ ಹೊಡೆದಿದ್ದ ತಕ್ಷಣ ಅದ್ರಲ್ಲಿ ಸ್ಕ್ರೋಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಂದರೆ ಸ್ಕ್ರೀನ್ಶಾಟ್ ಮಾತ್ರ ಅಲ್ಲ, ಅದ್ರ ಜೊತೆ ನೀವು ಸ್ಕ್ರೋಲು ಮಾಡ್ಬೋದು, ಅಂದರೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಆ ಥರ ಒಂದು ಆಪ್ಷನ್ ಇದೆ. ಬಟ್ ಅದು Android 11 ಇರಲ್ಲ ಅಂತ
ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಇದೊಂದು ಸ್ಯಾಡ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಈಗ ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ಗ್ಯಾಲಕ್ಸಿ S7+ ಟ್ಯಾಬ್ ಏನಿದೆ ಅದ್ರದ್ದು ಒಂದು ಟೀಸ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಮ್ಯಾಸಿವ್ ಬ್ಯಾಟ್ರಿ ಜೊತೆಗೆ ಬರ್ತಾ ಇದೆ ಅಂತ ಒಂದು ಲೀಕ್ಸ್ ಪ್ರಕಾರ ಬಂದಿದೆ. ನನಗೆ ಗೊತ್ತಿರಂಗೆ S6 ಟ್ಯಾಬ್ ಏನಿದೆ, S6 ಲೈಟ್ ಟ್ಯಾಬ್ ಏನಿದೆ ಅದರಲ್ಲೇ 7000 ಸಮಥಿಂಗ್ mAh ಇದೆ, mAh ಬ್ಯಾಟ್ರಿ ಇದೆ. ಅದರಲ್ಲಿ ಇದು ಮ್ಯಾಸಿವ್ ಬ್ಯಾಟ್ರಿ, ಅದು S7+ ಲೈಟ್ ಅಲ್ಲ. ಇನ್ನು ಇವ್ರು ಮ್ಯಾಸಿವ್ ಬ್ಯಾಟ್ರಿ ಅಂತಲೂ ಹೇಳಿದ್ದಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ ಒಂದು 10,000ಗಿಂತ ಮೇಲಿರ್ಬೋದಾ ಇಲ್ಲ 10,000 ಇರ್ಬೋದಾ ಅಂತಲೇ ನನ್ನ ಗೆಸ್ ಪ್ರಕಾರ 10,000 mAh ಬ್ಯಾಟ್ರಿ ಜೊತೆ ಬರ್ತಾ ಇದೆ ಅನ್ಸುತ್ತೆ. ಸೊ ಗೈಸ್, ಇವತ್ತಿನ ಅಪ್ಡೇಟ್ ಇಷ್ಟ ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.